ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಬಡ್ಗ ಶಿವಕುಮಾರ್. ನನ್ನ ಕತೆ ನಿಮ್ಮ ಜೊತೆ ಮೂಲಕ ಸ್ಟಾರ್ಟ್ ಮಾಡೋಣ. ಏನಪ್ಪ ಟಾಪಿಕ್ ಅಂದರೆ, ವೈ.ಟಿ ಸ್ಟುಡಿಯೋನ ಪದೇ ಪದೇ ಹೋಗಿ ಚೆಕ್ ಮಾಡೋದ್ರಿಂದ ಮತ್ತೆ ವ್ಯೂಸ್ ಲೈಕ್ಗಳು ನೋಡೋದ್ರಿಂದ, ಅಪ್ಲೋಡ್ ಮಾಡಿರೋ ವೀಡಿಯೋನ ಶೀನ್ ಮಾಡಿ ಚೆಕ್ ಮಾಡೋದ್ರಿಂದ ನಮಗೇನಾದರೂ ಬರೋ ವ್ಯೂಸ್ ಕಡಿಮೆ ಆಗುತ್ತಾ, ಲೈಕ್ಸ್ ಏನಾದರೂ ಕಡಿಮೆ ಆಗುತ್ತಾ ಅನ್ನೋ ಡೌಟು ತುಂಬ ಜನಕ್ಕಿರುತ್ತೆ. ಸೊ ಅದ್ರ ಬಗ್ಗೆ ಏನಂದರೆ, ಸುಮಾರು ಜನ ನಾನು ನೋಡಿರೋ ಥರನೇ ಕಮೆಂಟ್ಸ್ಗಳು ಹಾಕಿ ಬೇರೆ ಬೇರೆ ವೀಡಿಯೋಗಳಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದರಿಂದ ಯಾವುದೇ ಥರದ ತೊಂದರೆ ಏನು ಆಗೋದಿಲ್ಲ. ನಾವು ಪದೇ ಪದೇ ಹೋಗಿ ಚೆಕ್ ಮಾಡ್ತಾಯಿದ್ರೆ ವೈ.ಟಿ ಸ್ಟುಡಿಯೋದಲ್ಲಿ ವ್ಯೂಸ್ ಚೆಕ್ ಮಾಡ್ತಾ ಇರ್ತೀವಿ, ಲೈಕ್ಸ್ ಎಷ್ಟಾಗಿದೆ ನೋಡ್ತಾ ಇರ್ತೀವಿ. ಇದರಿಂದ ಯಾವುದೇ ತೊಂದರೆ ಏನು ಬರೋದಿಲ್ಲ. ಇದರಿಂದ ಏನಪ್ಪ ಅಂದರೆ, ಅದರಲ್ಲಿ ಇನ್ಬಿಲ್ಟಿಂಗ್ ಏನಿದೆ ಬೆನಿಫಿಟ್ಸು ಅದನ್ನು ಯೂಸ್ ಮಾಡ್ಕೊಳ್ಬೇಕು ನಾವು. ಅದರಲ್ಲಿ ಏನಂದರೆ ತುಂಬ ಯೂಸ್ ಆಗುವಂಥ ಬೆನಿಫಿಟ್ಸ್ ಇದೆ. ಸೊ ಏನಂದರೆ, ಅದರಲ್ಲಿ ನಮ್ಮದು ಅನಾಲಿಟಿಕ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ ವೀಕ್ಲಿ ಮತ್ತು ಅವರ್ಲಿ ಎಷ್ಟು ರನ್ನಿಂಗ್ ಆಗಿದೆ, ಯಾವ ವಿಡಿಯೋ ಎಷ್ಟು ವ್ಯೂಸ್ ಹೋಗಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೋದು. ಮತ್ತು ಯಾವ ಏಜ್ ಗ್ರೂಪವ್ರು ನಮ್ಮ ವೀಡಿಯೋಗಳನ್ನ ನೋಡ್ತಿದ್ದಾರೆ ಮತ್ತು ಯಾವ ಟೈಮಿಂಗ್ಸಲ್ಲಿ ನೋಡ್ತಾರೆ, ನಮ್ಮ ಆಡಿಯನ್ಸು ಯಾವ ಟೈಮಿಂಗ್ಸಲ್ಲಿ ಆಕ್ಟಿವ್ ಆಗಿರ್ತಾರೆ, ಈ ಥರ ಎಲ್ಲ ಬೆನಿಫಿಟ್ಸ್ ಎಲ್ಲ ಇದೆ. ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ಅದರಿಂದ ನಾವು ಯಾವ ಟೈಮ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ನಮ್ಮ ವ್ಯೂವರ್ಸ್ ಜಾಸ್ತಿ ಇರ್ತಾರೆ ಅನ್ನೋದು ಐಡಿಯಾ, ಒಂದು ಕ್ಲಾರಿಟಿ ಸಿಗುತ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅದೇನು ಅಂದರೆ, ಅಷ್ಟೊಂದೇನು ಭಯಪಡೋ ಅವಶ್ಯಕತೆ ಇಲ್ಲ. ಅದ್ರಲ್ಲಿ ಹೋಗಿ ನೋಡೋದ್ರಿಂದ ನಮ್ಮದು ವ್ಯೂಸ್ ಬರೋದಿಲ್ಲ, ಆ ವಿಡಿಯೋ ನಮ್ಮದು ಜಾಸ್ತಿ ಪಬ್ಲಿಕ್ ಆಗೋದಿಲ್ಲ ಅಂತೆಲ್ಲ ಡೌಟೆಲ್ಲ ಪಡೋಕೆ ಹೋಗಬೇಡಿ. ಅದರಿಂದ ಏನೂ ಆ ಥರ ಇಶ್ಯೂ ಇರೋದಿಲ್ಲ. ಅದು ಹೆಂಗೇನಾರ ನಮ್ಮದು ಒಂಥರ ಅಕೌಂಟ್ ಪಾಸ್ಬುಕ್ ಇದ್ದಂಗೆ. ಬೇಕು ಅಂದಾಗ ಹೋಗಿ ನಮ್ಮದು ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ, ಯಾವಾಗ ಎಲ್ಲಿ ಎಷ್ಟು ಬಂತು ಏನು ಬಂತು ಅನ್ನೋದು ಚೆಕ್ ಮಾಡ್ತೀವಲ್ಲ. ಸೊ ಅಷ್ಟೇ ಅದರಿಂದ ಆಗೋದು. ಅದರಿಂದ ಯಾವುದೇ ತೊಂದರೆ ಇಲ್ಲ. ಅದರಲ್ಲಿ ಏನು ಅಂದರೆ, ನಮ್ಮದು ಒಂಥರ ಪಾಸ್ಬುಕ್ ಇದ್ದಂಗೆ. ಅದರಲ್ಲಿ ತುಂಬ ಯೂಸಿಂಗ್ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಏನಂದರೆ ಅದರಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೀನಿ ಏನೇನು ಯೂಸಸ್ ಆಗುವಂಥದ್ದು ಇದೆ, ನೋಡ್ಬೋದು ನಾವು ಅದರಲ್ಲಿ ಅನ್ನೋದನ್ನು. ಯೂಸ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ ನೋಡಿ. ಅದನ್ನು ಪದೇ ಪದೇ ನೋಡೋದ್ರಿಂದ ಏನು ನಿಮ್ಮದು ಯೂಸ್ ಎಲ್ಲ ಕಡಿಮೆ ಆಗೋದಿಲ್ಲ. ಸೊ ಓಕೆ, ಮತ್ತೆ ಸಿಗೋಣ. ಇದನ್ನು ಕ್ಲಾರಿಫೈ ಕೊಡೋದಕ್ಕೋಸ್ಕರ ಮಾಡಿದೆ ಅಷ್ಟೇ. ಬಾಯ್. ಹಂಗೆ ಅದನ್ನು ಸ್ಕ್ರೀನಲ್ಲಿ ವೀಡಿಯೋ ಹಾಕ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇಲ್ಲಿ ಪಕ್ಕದಲ್ಲಿ ಇಲ್ಲೇ ತೋರಿಸ್ತಾ ಹೋಗ್ತೀನಿ ನಾನು ಹಂಗೇನೆ. ಇದರಲ್ಲಿ ಏನಪ್ಪ ಅಂದರೆ, ಬನ್ನಿ ಡೈರೆಕ್ಟ್ ವೈ.ಟಿ ಸ್ಟುಡಿಯೋಗೆ ಹೋಗ್ಬಿಡೋಣ. ಇಲ್ಲೋಗ್ಬಿಟ್ಟಿದೆ ಕಂಟೆಂಟು. ಇವೆಲ್ಲ ಏನಂದರೆ ನಾವು ವೀಡಿಯೋ ಅಪ್ಲೋಡ್ ಮಾಡಿರೋದು. ಸೊ ಇಲ್ಲಿ ನೆಕ್ಸ್ಟ್ ಅಂದ್ಬಿಟ್ಟದೆ ಅನಾಲಿಟಿಕ್ಸ್ ಹೋಗೋಣ ನಾವು. ಇದರಲ್ಲೇನು ಇಲ್ಲ ವ್ಯೂವರ್ಸು ನಮ್ಮದೇನೇ ಇವೆಲ್ಲ. ಅನಾಲಿಟಿಕ್ಸ್ ಹೋಗೋಣ. ಅನಾಲಿಟಿಕ್ಸಲ್ಲಿ ಬಂದ್ಬಿಟ್ಟಿದೆ ಗ್ರಾಫ್ ಎಲ್ಲ ಸಿಗುತ್ತೆ, ಮತ್ತು ಎಷ್ಟು ವ್ಯೂಸ್ ಲೈಕ್ಸ್ ಬರ್ತಿದೆ, ನಮ್ಮದು ಯಾವ್ಯಾವ ಏಜ್ ಗ್ರೂಪಲ್ಲಿ ನೋಡ್ತಾರೆ ವೀಡಿಯೋನ ಅನ್ನೋದು ಸಿಗುತ್ತೆ. ಮತ್ತು ಟಾಪ್ ಕಂಟೆಂಟು, ಯಾವ ವೀಡಿಯೋಗೆ ಎಷ್ಟು ವ್ಯೂಸ್ ಸಿಕ್ಕಿದೆ ಅವೆಲ್ಲ ನಂಬರಿಂಗಲ್ಲಿರುತ್ತೆ, ಮತ್ತು ರಿಯಲ್ ಟೈಮ್ ಇರುತ್ತೆ. ಸೊ ಇವಾಗ ಕಂಟೆಂಟ್ ಹೋಗೋಣ. ಕಂಟೆಂಟಲ್ಲಿ ಏನಿಲ್ಲ, ಸೇಮ್ ವ್ಯೂವರ್ಸು ಮತ್ತು ಇಂಪ್ರೆಷನ್ಸು ಸೇಮ್ ಅದೇ ಗ್ರಾಫ್ ಸಿಗುತ್ತೆ. ಅವರೇಜ್ ವ್ಯೂಸ್ ಎಷ್ಟೋಗಿದೆ ಮತ್ತು ಗ್ರಾಫ್ ಎಷ್ಟಾಗಿದೆ, ಡೌನ್ ಯಾವಾಗಾಗಿದೆ ಅಂತ, ಮತ್ತು ಟಾಪ್ ವೀಡಿಯೋಸು. ನೆಕ್ಸ್ಟ್ ಏನಂದರೆ, ಮೇನ್ ಇಂಪಾರ್ಟೆಂಟಾಗಿ ನಾವು ಚೆಕ್ ಮಾಡ್ಕೋಬೇಕಾಗಿರೋದು ಆಡಿಯನ್ಸಲ್ಲಿ ಬಂದ್ಬಿಟ್ಟಿದೆ. ನಮ್ದು ಏನಿರುತ್ತೆ ವ್ಯೂಸ್ ಅನ್ನೋದನ್ನು ಚೆಕ್ ಮಾಡಿಸ್ಕೋಬೋದು, ಗ್ರಾಫ್ ಚೆಕ್ ಮಾಡ್ಕೋಬೋದು, ಆಡಿಯನ್ಸ್ ವಾಚ್ ಬಿಹೇವಿಯರ್ ಚೆಕ್ ಮಾಡ್ಬೋದು, ಮತ್ತು ಇದರಲ್ಲಿ ಪಾಪ್ಯುಲರ್ ವೀಡಿಯೋ ಅಂದರೆ ಎಷ್ಟು ವ್ಯೂಸ್ ಇರೋ ವೀಡಿಯೋ. ಅದ್ರ ಜೊತೆಗೆ ಏನಂದರೆ, ಯಾವ್ಯಾವ ಕ್ಯಾಟಗರಿಯವರು ಯಾವ್ಯಾವ ಏಜ್ ಅವರು ನಮ್ಮ ವೀಡಿಯೋಗಳು ನೋಡ್ತಿದ್ದಾರೆ ಅನ್ನೋದನ್ನು ಇದರಲ್ಲಿ ಮೇನಾಗಿ ಚೆಕ್ ಮಾಡ್ಬೋದು. ಡಿವೈಸ್ ಟೈಪು ಯಾವ್ಯಾವುದ್ರಲ್ಲಿ ನೋಡಿದ್ದಾರೆ, ಮೊಬೈಲಲ್ಲಿ ಎಷ್ಟು ಜನ, ಕಂಪ್ಯೂಟರ್ ಎಷ್ಟು ಜನ, ಟಿ ವಿ ಎಷ್ಟು ಜನ ಅನ್ನೋದು, ಮತ್ತು ಏಜ್ ಗ್ರೂಪು ಇಲ್ಲಿ ಏನಂದರೆ ನಾನು 35 to 44 50% ನೋಡಿದ್ದಾರೆ. ಮತ್ತು ಜೆಂಡರು, ಮೇಲ್ ಎಷ್ಟು ಜನ ನೋಡ್ತಾರೆ, ಫಿಮೇಲ್ ಎಷ್ಟು ಜನ ನೋಡ್ತಾರೆ ಅನ್ನೋದು. ಮತ್ತು ಇಲ್ಲಿ ಟಾಪ್ ಇದು ಟೈಟಲ್ ಯಾವುದು, ಲ್ಯಾಂಗ್ವೇಜಸ್ಸು. ನಮ್ಮಲ್ಲಿ ಕನ್ನಡನೇ ಜಾಸ್ತಿ ವೀಡಿಯೋ ಹಾಕೋದ್ರಿಂದ ಕನ್ನಡನೇ ನೋಡಿರ್ತಾರೆ. ವಾಚಿಂಗ್